ಅಪ್ಪಯ್ಯ ಯಾಕೆ ಎಲ್ಲರೂ ಹೀಗೆ ನಿಂತ್ಕೊಂಡಿದ್ದಾರೆ? ಏನಿಲ್ಲ ಪುಟ್ಟ, ನೀನು ಬಂದಿದ್ದೀಯ ಅಂತ ಹೇಳಿದೆ, ನಮಸ್ಕಾರ ಹೇಳ್ಬಿಟ್ಟು ಹೋಗ್ತೀವಿ ಅಂತ ನಿಂತಿದ್ದಾರೆ. ಹೇಳಿದ್ರಲ್ಲ, ಇನ್ನೂ ಏನಂತೆ? ಅಪ್ಪಯ್ಯ ನಂಗೆ ತುಂಬ ಹಸಿವಾಗ್ತಿದೆ. ಹಶ್ವ ತಾಳು. ಸರೋಜಮ್ಮ, ನನ್ನ ಬಂಗಾರ ತಿಂಡಿ ತಗೊಂಬ. ಬೇಗ ಕಡ ತಗ ಪುಟ್ಟ ತಗ. ಅಪ್ಪಯ್ಯ ನೀವು? ನಂದಾಯ್ತು ಪುಟ್ಟ, ನೀನು ತಗೋ. ಯಾರು ಮಾಡಿದ ತಿಂಡಿನ? ಅಮ್ಮ ಇಲ್ಲಾಂದ್ರೆ ಯಾರು ಇದ್ರ ಬಗ್ಗೆ ಗಮನನೇ ಕೊಡಲ್ವಾ? ಅಪ್ಪಯ್ಯ ನೀವು ಇದನ್ನೇ ತಿಂದ್ರಾ? ಕೆಟ್ಟದಾಗಿದೆ. ಮುದ್ಕೆ ಏನೇ ಆದ್ರೂ ಕೈ ರುಚಿ ಮಾತ್ರ ಸಖತ್ತಾಗೇ ಇದೆ. ಅದ್ರ ಮುಂದೆ ಏನೂ ಇಲ್ಲ. ಮುದುಕಿನ? ಶಾರದಕ್ಕ. ಓಹ್ ಸರೋಜಾ, ನನಗೆ ಒಂದು ಗ್ಲಾಸ್ ಜ್ಯೂಸ್ ತಗೊಂಡ್ ಬಾ. ಆಯ್ತು ಅಮ್ಮವ್ರೆ. ಅಪ್ಪಯ್ಯ ನಾನು ಇಲ್ಲಿಗೆ ಯಾಕೆ ಬಂತೆ ಅಂತ ನೀವು ಕೇಳಲೇ ಇಲ್ಲ. ಅಯ್ಯ, ನೀನು ಬಂದಾಗಲೇ ಕೇಳಿದ್ನಲ್ಲಮ್ಮ. ಅಯ್ಯೋ ಅದಲ್ಲ ಅಪ್ಪಯ್ಯ, ಈಗ ದೊಡ್ಡ ಮನೆ ಪರಿಸ್ಥಿತಿ ಹೇಗಿದೆ, ಮುಂದೆ ನನ್ನ ಪ್ಲಾನ್ಸ್ ಏನು ಅನ್ನೋದ್ರ ಬಗ್ಗೆ. ಓ ಅದಾ, ಹೇಳು ಪುಟ್ಟ ಹೇಳು, ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಮುಂದೆ? ಅಪ್ಪಯ್ಯ, ಈಗ ನಾನು ಇಲ್ಲಿಗೆ ಬಂದಿರೋ ವಿಷಯ ದೊಡ್ಡ ಮನೇಲಿ ಯಾರಿಗೂ ಗೊತ್ತಿಲ್ಲ. ಅವ್ರಿಗೆಲ್ರಿಗೂ ಬುದ್ಧಿ ಕಲಿಸ್ಬೇಕು ಅಂತಾನೆ ನಾನು ಹೀಗೆ ಮಾಡಿರೋದು. ಅಂದರೆ जानकी, 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 ए चंद्री निंत्कोळे. ಏನು ಸಾರ್ಥಕ? ಜಾನಕಿ ಎಲ್ಲಿ? ನನ್ನನ್ನು ಕೇಳಿದ್ರೆ ನಂಗೇನು ಗೊತ್ತು, ರೂಮ್ನಾಗ ಇರಬೇಕಲ್ಲ. ದಿಟ್ವಾಲು ಹೇಳು, ಜಾನಕಿ ಎಲ್ಲಿ ಅಂತ. ನನಗೇನು ಗೊತ್ತು ಸಾರ್ಥಕ? ನಾನೇ ನಮ್ಮ ಅಕ್ಕವರು ಮನೆ ಬಿಟ್ಟು ಹೋದ್ರು ಅಂತ ನಾನೇ ಬೇಸರದಾಗಿದ್ದೀವಿ. ಅಯ್ಯೋ ಹೇಳ್ತಾ ಇಲ್ವಾ? ಅಯ್ಯೋ ಪುಡಿ ಸಾರ್ಥಕ. ಅಮ್ಮ, ಜಾನಕಿ ಅಕ್ಕ ನಂದಿದ್ದ ಅಕ್ಕ ಅವ್ರು ತವ್ರ ಮನೆಗೆ ಹೋದ್ರು. ಅಯ್ಯಮ್ಮ, ಹೆಂಗೆ ಹೋಗ್ಬೇಕು ಅಂತ ನಂತವನ್ನ ಕೇಳ್ಕೊಂಡು ಹೋದ್ರು. ರಾಮನ್ ಹೆಂಡತಿ ಬರ್ತಾವಳೆ. ಯಾರಿಗೂ ಹೇಳ್ದೆ ಬಂದ. ಸಾಹೇಬ್ರೆ, ಅಮ್ಮವ್ರೆ, ಆ ಟೀಚರ್ ಬರ್ತಾವಳೆ. ಟೀಚರ? ಅದೇ ಆ ರಾಮನ್ ಹೆಂಡತಿ. ವಾರೇ ವಾ, ಆ ಕೋಣ ಬರ್ತಾನೆ ಅನ್ಕೊಂಡ್ರೆ ಈ ಟೀಚರ್ ಬರ್ತಿದ್ದಾಳ. ಆ ಕೋಣ ಬಂದಿದ್ರೆ ಸಿಂಪತಿ ಗಿಟ್ಟಿಸ್ಕೊಳ್ಬೋದಿತ್ತು, ಆದರೆ ಇವಳ ಮೇಲೆ ಸೇಡ್ ತೀರ್ಸ್ಕೋಬೇಕಾಗಿರೋ ಲೆಕ್ಕ ಜಾಸ್ತಿನೇ ಇದೆ ಅಪ್ಪಯ್ಯ. ದೊಡ್ಡ ಮನೆ ಅವಳದೇ ಅನ್ನೋ ಹಾಗೆ ಮೆರೀತಿದ್ದಾಳಲ್ವಾ, ಅವಳಿಗೆ ನನ್ನ ಮನೇಲಿ ನಾನೇನು, ನನ್ನ ಗತ್ತೇನು ಅಂತ ಅವಳಿಗೆ ಗೊತ್ತಾಗಬೇಕು ಅಪ್ಪಯ್ಯ.
ಗೊತ್ತಾಯ್ತಲ್ಲ ಅಪ್ಪಯ್ಯ, ಅವಳು ಯಾವಳೇ ಆಗಿರಲಿ, ಇಲ್ಲಿಗೆ ಬಂದಮೇಲೆ ಅವಳು ನಮ್ಮ ಮನೆ ಕೆಲಸದವ್ರಿಗೂ ಸಮ ಅಲ್ಲ. ನಾನು ಆ ರೂಮಲ್ಲಿ ಇರ್ತೀನಿ. ಆಯ್ತು. ಆ ರೂಮ್ನ ಬೇಡ. ಯಾಕೆ? ಏನಿಲ್ಲ ಪುಟ್ಟ, ಅಲ್ಲಿ ತುಂಬ ಗಲೀಜಿದೆ. ಈ ರೂಮ್ ಎಲ್ಲಿ ಹೋಗು. ಮಾದೇವಯ್ಯನವ್ರ ಮನೆ. ಆಹೋ ಮೇಡಮ್, ಬನ್ನಿ ಬನ್ನಿ, ಇದೇ ಮಾಧವೇನವ್ರ ಮನೆ. ನನಗೆ ಒಬ್ಬರೇ ಬಂದ್ರಾ? ಅವರಲ್ಲಿ ಮಾರ ಒಳಗೆ ಕಳಿಸು. ಬನ್ನಿ. ಸರೋಜಮ್ಮ, ತಟ್ಟೆ ತೆಗಿ ಬಾ. ಸ್ವಲ್ಪ ಎಲ್ಲ ಚೆನ್ನಾಗಿ ಮಾಡಬೇಕು, ನನ್ನ ಮಗಳು ಮುಟ್ಲೂ ಇಲ್ಲ. ಓ ನೋಡ್ರಪ್ಪ, ನಮ್ಮ ಮನೆಗೆ ಯಾರು ಬಂದಿದ್ದಾರೆ? ಏನಮ್ಮ, ಆ ಕೆಲ್ಸಕ್ಕೆ ಬಾರ್ದು ಅವ್ನು ಬರಲಿಲ್ವಾ? ನಾನು ನಂದಿತ ಅವ್ರ ಹತ್ರ ಮಾತಾಡಬೇಕಾಗಿತ್ತು. ಏತಾದರೂ ಟೀಚರ್ ಅಲ್ವಾ, ನೇರವಾಗಿ ವಿಷಯಕ್ಕೆ ಬಂದ್ಬಿಟ್ಟೆ. ನನ್ನ ಮಗಳು ಟಯರ್ಡಾಗಿ ಮಲಗಿದ್ದಾಳೆ. ಏನಾಗಬೇಕಿತ್ತು? ಅವನ್ನ ದೊಡ್ಡ ಮನೆಗೆ ಕರ್ಕೊಂಡು ಹೋಗೋಕೆ ಬಂದೆ. ಏನು, ನೀನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀಯ? ನೀನು ಕರೆದ್ರೆ ನನ್ನ ಮಗಳು ನಿನ್ನ ಜೊತೆ ಬಂದ್ಬಿಡ್ತಾಳೆ ಅಂದ್ಕೊಂಡಿದೀಯಾ? ನೋ ಚಾನ್ಸ್, ನೋ ಚಾನ್ಸ್. ನಾನು ಹೇಳಬೇಕು, ನಾನು ಹೇಳಿದ್ರೆ ನನ್ನ ಮಗಳು ಆ ಮಾತನ್ನು ಕೇಳ್ತಾಳೆ. ಟೀಚರಮ್ಮ, ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಈಗ ನಾನು ಸ್ಟ್ರೈಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ನಾನು ನನ್ನ ಮಗಳಿಗೆ ಹೇಳಿ ಒಪ್ಪಿಸ್ತೀನಿ. ಆದರೆ ಅದಕ್ಕೂ ಮುಂಚೆ ನೀನು ನಾನು ಹೇಳ್ದ ಹಾಗೆ ಕೇಳಬೇಕು. ಕೇಳ್ತೀಯಾ? ಗಾಬರಿ ಆಗ್ಬೇಡ ಟೀಚರಮ್ಮ. ಅವತ್ತು ನಾನು ದೊಡ್ಡ ಮನೆಗೆ ಬಂದಿದ್ದಾಗ ನನ್ನ ಕಾಲ ಮೇಲೆ ಕಾಫಿ ಚೆಲ್ಲಿದ್ಯಲ್ಲ, ಅದಕ್ಕೆ ಪರಿಹಾರವಾಗಿ ಇವತ್ತು ನಮ್ಮೆಲ್ಲರಿಗೂ ನೀನು ಕಾಫಿ ಮಾಡ್ಕೊಳ್ಬೇಕು. ಆಗತ್ತಾ? ಇಲ್ಲ ಅಂತನ್ನ ಹಾಗಿದ್ರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹಾಗೆ ವಾಪಸ್ ಹೊರಟೋಗು. ನನ್ನ ಮಗಳು ನಿನ್ನ ಜೊತೆಗೆ ದೊಡ್ಡ ಮನೆಗೆ ವಾಪಸ್ ಬರಬೇಕು ಅನ್ನೋ ಹಾಗಿದ್ರೆ ಕಾಫಿ ಮಾಡ್ಕೊಪ್ಪ. ಏನು ಮಾಡ್ತೀಯ? ಮಾಡ್ತೀನಿ. ಯಪ್ಪ ಯಪ್ಪ ಯಪ್ಪ, ನೋಡ್ರೋ ಈ ಟೀಚರಮ್ಮ ದೊಡ್ಡ ಮನೆಗೋಸ್ಕರ ಏನು ಮಾಡೋದಕ್ಕೂ ರೆಡಿನಪ್ಪ. ಗುಡ್ ಗುಡ್. ಅಡಿಗೆ ಮನೆ ಆ ಕಡೆ ಇದೆ. ನಾನು ಮಾಡ್ತೀನಿ ಬಿಡಿ ಅಮ್ಮ, ಪರವಾಗಿಲ್ಲ, ನಾನೇ ಮಾಡ್ತೀನಿ. ಕಾಫಿ ರೆಡಿ. ಏನು ಟೀಚರಮ್ಮ ಸಕ್ಕರೆನೇ ಹಾಕಿಲ್ಲ? ನೋಡೋ, ನಿಮ್ಮ ಅಪ್ಪಂಗೆ ಸಕ್ಕರೆ ಕಾಯಿಲೆ ಇರ್ಬೋದು, ನನಗಿಲ್ಲ. ನಾನು ಆರೋಗ್ಯವಾಗಿದ್ದೀನಿ. ಹೋಗಿ ಸಕ್ಕರೆ ಹಾಕೊಂಬಾ.
ಹಾಂ ಚೆನ್ನಾಗಿ ಹಾಕಿದ್ವಿ ಸಕ್ಕರೆ ಹಾಂ ನಂದಿತಾ ಅವ್ರು ಎಲ್ಲಿ? ಏನು ಧ್ವನಿ ಯಾಕೋ ಸ್ವಲ್ಪ ಗಟ್ಟಿ ಆಗ್ತಿದೆ. ಇರು ಟೀಚರಮ್ಮ ಇರು, ಇನ್ನೂ ನಿನ್ನ ಕೆಲಸ ಮುಗಿದಿಲ್ಲ. ಇವರೇ ಬೇಕಂತ ಇಷ್ಟೊಂದು ಆಟ ಆಡಿಸ್ತಿದ್ದಾರೆ ಅಂದರೆ ನಂದಿತಾ ಅವ್ರನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗೋಕ್ಕೆ ಸಾಧ್ಯನಾ? ಇಲ್ಲ, ಏನೇ ಆದರೂ ಅವ್ರನ್ನ ಕರ್ಕೊಂಡು ಹೋಗಲೇಬೇಕು. ಇಲ್ಲಾಂದರೆ ರಾಮವ್ರು ಬೇಜಾರು ಮಾಡ್ಕೊಂಡಿರೋದನ್ನು ನನ್ನಿಂದ ನೋಡೋಕ್ಕಾಗಲ್ಲ. ಮನೇಲಿ ನೆಮ್ಮದಿನೂ ಇರೋದಿಲ್ಲ. ಟೀಚರಮ್ಮ ಇದೆಲ್ಲ ಸ್ವಲ್ಪ ತೊಳೆದಿಟ್ಬಿಡು. ಹಾಂ ಸರಿ ಹೇಳಿ, ದೊಡ್ಡ ಮನೆ ಕಡೆ ಹೊರಡು. ಯಪ್ಪ ಯಪ್ಪ ಯಪ್ಪ. ಸರೋಜಮ್ಮ ಸರೋಜಮ್ಮ, ಯಜಮಾನ್ರೆ, ಪಾತ್ರೆಗಳೆಲ್ಲ ತೊಳೆದಾಯ್ತಾ? ಅದು ತೊಳೆಯೋದಕ್ಕೆ ಪಾತ್ರೆಗಳಿದಾವ ಅಂತ ಕೇಳಿದೆ. ಯಜಮಾನ್ರೆ. ಸರಿ, ನೀನೇನದನ್ನು ತೊಳೆಯೋದಕ್ಕೆ ಹೋಗಬೇಡ. ಪಾಪ ನಿನಗೆ ಸಹಾಯ ಮಾಡೋದಕ್ಕೆ ಅಂತ ದೊಡ್ಡ ಮನೆಯಿಂದ ಇಲ್ಲಿ ತನಕ ಬಂದಿದ್ದಾಳೆ ಟೀಚರಮ್ಮ, ಅವಳು ತೊಳಿತಾಳೆ ಅಲ್ವಾ ಟೀಚರಮ್ಮ? ಹೋಗ್ರ ರೆಸ್ಟ್ ತಗೊಳ್ಳಿ. ನಂದಿತಾ ಅವರು ತಾಳು ಟೀಚರಮ್ಮ, ತಾಳು ತಾಳು, ಕರೆದು ಬರ್ತೀನಿ ಇರು. ಹೇಗೆ ಅಪ್ಪಯ್ಯ ಸೂಪರ್. ಅಮ್ಮವ್ರೆ, ಕುಡಿಯಕ್ಕೆ ನೀರು ಕೊಡ್ಲಾ? ನಿಂತ್ಕೋ. ಏನು ಸರೋಜಮ್ಮ ನೀನು? ಅವ್ರು ಯಾರು ಅನ್ಕೊಂಡಿದೀಯಾ? ದೊಡ್ಡ ಮನೆ ಸೊಸೆ ಕಣಮ್ಮ ಅವರು. ಅವರು ನಮ್ಮ ಮನೆಯಲ್ಲಿ ನೀರು ಕುಡಿಯೋದ? ಇನ್ನೂ ಅಷ್ಟು ಯೋಗ್ಯತೆ ಇವ್ರಿಗೆ ಬಂದಿಲ್ಲ ಅಲ್ವಾ? ಒಳಗೋಗ. ಇದೇನಿದು, ಮಗಳನ್ನ ಕರ್ಕೊಂಬರ್ತೀನಿ ಅಂತ ಹೋದನು ಒಬ್ಬನೇ ಬಂದುಬಿಟ್ನಲ್ಲ ಅಂತ ಯೋಚನೆ ಮಾಡ್ತಾ ಇದೀಯಾ? ಮಗಳ ಹತ್ರ ಮಾತಾಡಿದೆ, ಅವಳು ತುಂಬಾ ಕೋಪದಲ್ಲಿದ್ದಾಳೆ, ಅದು ಮುಖ್ಯವಾಗಿ ನಿನ್ನ ಮೇಲೆ. ನಾನು ಎಷ್ಟೆಷ್ಟೋ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ಆದರೆ ನೀನು ಒಂದು ಕೆಲಸ ಮಾಡಿದ್ರೆ ಮಾತ್ರ ಅವಳು ನಿನ್ನ ಜೊತೆ ಬರ್ತಾಳಂತೆ. ಏನು ಅದು
ಬಿಡು ಬೇಡ ಬಿಡು, ಅದು ನಿನ್ನ ಕೈಲಾಗಲ್ಲ, ನೀನು ಒಪ್ಕೊಳ್ಳಲ್ಲ, ಬೇಡ ಬಿಡು. ಹೇಳಿ, ನಾನು ಮಾಡ್ತೀನಿ. ಏನಿಲ್ಲ, ಅವತ್ತು ನೀನು ನನ್ನ ಕಾಲ ಮೇಲೆ ಕಾಫಿ ಚೆಲ್ಲಿದಾಗ ರಾಮ ಬಂದು ನನ್ನ ಕಾಲು ಬರೆಸ್ತಿದ್ನಲ್ಲ, ಆಗ ನೀನು ಮೊದಲು ಹೋಗಿ ಸ್ನಾನ ಮಾಡಿ ರಾಮು ಅವರೇ ಅಂತ ಅಂದಿಯಲ್ಲ, ಅದು ನನ್ನ ಮಗಳಿಗೆ ಭಾಳ ಹೊರಟಾಗ್ಬಿಟ್ಟಿದೆ. ನನಗಲ್ಲ ನನಗಲ್ಲ ನನ್ನ ಮಗಳಿಗೂ ತುಂಬ ಹೊರಟಾಗ್ಬಿಟ್ಟಿದೆ. ಅದಕ್ಕೆ ಈಗ ನೀನು ನನ್ನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿಕೊಂಡ್ರೆ ಅವಳು ನಿನ್ನ ಜೊತೆ ಬರ್ತಾಳಂತೆ. ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊ, ನನ್ನ ಮಗಳು ನಿನ್ನ ಜೊತೆ ಬರ್ತಾಳೆ. ಬಾ, ಕ್ಷಮೆ ಕೇಳ್ಕೊ. ನಮ್ಮೋರೆ 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 ನೀವ್ಯಾಕೆ ಬರ್ಕೋದ್ರಿ ಇಲ್ಲಿಗೆ? ಅಪ್ಪಯ್ಯ, ಏನದು ಬಾವಾ, ಜಾನಕಿ ಯಾವಾಗ ಬಂದ್ರಿ? ಅಪ್ಪಯ್ಯ, ಏನಿದು ನಿಂತ್ಕೊಂಡೆ ಮಾತಾಡಿಸ್ತಿದ್ದೀರಾ? ಕೂರ್ಸ್ಕೊಂಡು ಮಾತಾಡೋದಲ್ವಾ? ಜಾನಕಿ ಕೂತ್ಕೊಳ್ಳಿ ಬಾವಾ. ಬಾವಾ, ನನ್ನ ಸಮಾಧಾನ ಮಾಡಿ ಮನೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀರಲ್ಲ? ಇಲ್ಲ ಅದ್ಗೆ, ನಾನು ನಮ್ಮವ್ರನ್ನ ಕರ್ಕೊಂಡು ಹೋಗಕ್ಕೆ ಬಂದೆ. ಹೇಳಿ ನಮ್ಮವ್ರೆ, ಯಾಕೆ ಇಲ್ಲಿಗೆ ಬಂದ್ರಿ? ಅದಕ್ಕೆ ನಾ ಮನೆ ಕರ್ಕೊ ಬಂದ್ರೆ ನನ್ನ ಮನಸ್ಸಿನ ಬೇಸರ ಕಮ್ಮಿ ಆಯ್ತದೆ ಅನ್ನೋದಕ್ಕ? ಗೊತ್ತು ನಮ್ಮರೆ, ನೀವು ನಂಗೋಸ್ಕರ ಇಲ್ಲಿಗೆ ಬಂದ್ರಿ ಅಂತ ಶಾರದವ್ವ ಹೇಳಿದ್ಲು. ಅದಕ್ಕೆ ಮನೆಗೆ ಬಂದರೆ ನನ್ನ ಮನಸ್ಸಿಗೆ ಸಮಾಧಾನನೇ. ಆದ್ರೆ ಅದಕ್ಕಂತ ನೀವು ಯಾರ್ಯಾರ ಕಾಲ್ಗೋ ಬೀಳೋದನ್ನ ನನ್ನ ಕೈ ನೋಡ್ಕೊಂಡಿರಕ್ಕೆ ಹಾಕಿಲ್ಲ.